ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ. ಇವತ್ತು ಕರ್ಮ ಸಿದ್ಧಾಂತ ಮತ್ತು ಪರಮಾತ್ಮ ತತ್ವದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಕರ್ಮ ಸಿದ್ಧಾಂತದಲ್ಲಿ ಸಿದ್ಧರ ಅತ್ಯಂತ ಅವಗಾಹನೆಯೇ ಸಿದ್ಧಾಂತ ಅನ್ನುವಂಥದ್ದು, ನಿರಂತರ ಸಾಧನೆಯ ಅಂತ್ಯಸ್ಥಿತಿಯೇ ಸಿದ್ಧಾಂತ ಅನ್ನುವಂಥದ್ದು. ಅದರಲ್ಲಿ ಕರ್ಮ ಸಿದ್ಧಾಂತ ಅದರ ಬಗ್ಗೆ ನಾವಿವತ್ತು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಸೃಷ್ಟಿಯಲ್ಲೆಲ್ಲ ಇರುವುದು ಒಂದೇ ಒಂದು ಸಿದ್ಧಾಂತ ಮಾತ್ರವೇ. ಆ ಒಂದೇ ಒಂದು ಸಿದ್ಧಾಂತವೇ ಕರ್ಮ ಸಿದ್ಧಾಂತ, ಲಾ ಆಫ್ ಕರ್ಮ ಮಾಸ್ಟರ್ಸ್. ಮಾಡಿಕೊಂಡವನಿಗೆ ಮಾಡಿಕೊಂಡಷ್ಟು ಮಹದೇವ, ಮಾಡದಿರುವವನಿಗೆ ಮಾಡಿಕೊಳ್ಳದಷ್ಟು ಮಹದೇವ ಅಂತ ಹೇಳ್ತಾರೆ. ಯದ್ಭಾವಂ ತದ್ಭವತಿ ಮಹಾದೇವ, ಯದ್ಭವತಿ ತದ್ಭಾವಂ ಮಹಾದೇವ. ನಮ್ಮ ಭಾವನೆಗಳೇ ನಮ್ಮ ಯಥಾರ್ಥಗಳಾಗುತ್ತವೆ, ನಮ್ಮ ಯಥಾರ್ಥಗಳಿಂದ ಪುನಃ ನಮ್ಮ ಭಾವನೆಗಳು ಉದಯಿಸುತ್ತವೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾವು ಏನು ಈ ಪ್ರಕೃತಿಗೆ ಕೊಡ್ತೀವಿ ಅದು ಮತ್ತೆ ನಮಗೆ ವಾಪಸ್ ಬರುತ್ತೆ. ನಾವು ಎಷ್ಟು ಜನಕ್ಕೆ ಒಳ್ಳೇದು ಮಾಡ್ತೀವಿ ಅದು ಖಂಡಿತ ನಮಗೆ ಒಳ್ಳೆಯದು ನಮಗೆ ತಿರುಗಿ ಬಂದೇ ಬರುತ್ತೆ. ನಾವೇನಾದರೂ ಯಾರಿಗಾದರೂ ಕೆಟ್ಟದ್ದು ಮಾಡಿದ್ರೆ ಮಾಸ್ಟರ್ಸ್, ಖಂಡಿತವಾಗಿ ಆ ಕೆಟ್ಟದ್ದು ಕೂಡ ತಿರುಗಿ ಅವರಿಗೆ ಬಂದೇ ಬರುತ್ತೆ. ಯಾರು ಕೆಟ್ಟದ್ದು ಮಾಡಿರ್ತಾರೋ ಅವ್ರಿಗೆ ಖಂಡಿತವಾಗಿ ಅದು ತಿರುಗಿ ಹೋಗಿ ಫಲವನ್ನು ಕೊಟ್ಟೇ ಕೊಡುತ್ತೆ ಅನ್ನೋದನ್ನು ನಾವು ಈ ಕರ್ಮ ಸಿದ್ಧಾಂತದಲ್ಲಿ ಮರಿಬಾರ್ದು. ವಾಟ್ ಯು ಸೋ ಯು ರೀಪ್ ಅಂತ. ನೀನು ಏನು ಬಿತ್ತಿರ್ತೀಯ ಅದರ ಬೆಳೆಯನ್ನೇ ನೀನು, ಅದರ ಫಲವನ್ನೇ ನೀನು ಪಡೀತೀಯ ಅನ್ನುವಂಥದ್ದು. ಅದರಲ್ಲಿ ಕೆಟ್ಟದ್ದನ್ನು ಯಾರು ಮಾಡ್ತಾರೆ ಅದು ತಿರುಗಿ ಕೆಟ್ಟದಾಗಿ ಅವ್ರಿಗೆ ಹೋಗಿ ಸೇರುತ್ತೆ. ಅದೇ ಲಾ ಆಫ್ ಕರ್ಮ ಅನ್ನುವಂಥದ್ದು. ಅದು ಅಡ್ರೆಸ್ನ ಯಾವತ್ತೂ ಮರೆಯಲ್ಲ ಮಾಸ್ಟರ್ಸ್. ಲಾ ಆಫ್ ಕರ್ಮ ಏನಿದೆ ಅದು ತನ್ನ ಅಡ್ರೆಸ್ನ ಯಾವತ್ತೂ ಮರೆಯೋದಿಲ್ಲ. ಯಾವ ವ್ಯಕ್ತಿಗೆ ಮೋಸವನ್ನು ಮಾಡಿರ್ತಾನೆ ಅದು ಆತನಿಗೆ ಮತ್ತೆ ಮರಳಿ ಮತ್ತೊಬ್ಬರಿಂದ ಕೊಡಲ್ಪಡುತ್ತದೆ. ನೀನು ಏನು ನೇಚರ್ಗೆ ಹೊರಗಡೆ ನೀನು ಏನು ಕೊಡ್ತೀಯ ಅದು ಖಂಡಿತ ನಿನಗೆ ವಾಪಸ್ ಬಂದು ನಿನ್ನನ್ನೇ ಮುಟ್ಟುತ್ತದೆ. ಎಲ್ಲಿ ಅದು ಉಗಮ ಆಗಿರುತ್ತೆ, ಈಗ ಕೆಟ್ಟದ್ದು ಎಲ್ಲಿ ಉಗಮ ಆಗಿರುತ್ತೆ ವಾಪಸ್ ಅದು ಕೆಟ್ಟದ ಹತ್ರ ತಿರುಗಿ ಹೋಗಲೇಬೇಕು. ಅದೇ ಒಳ್ಳೆಯದು ಎಲ್ಲಿ ಉಗಮ ಆಗಿರುತ್ತೆ ಅದು ಮತ್ತೆ ವಾಪಸ್ ತಿರುಗಿ ಒಳ್ಳೆಯದ ಹತ್ರ ಹೋಗಲೇಬೇಕು. ಇದೇ ಲಾ ಆಫ್ ಕರ್ಮ ಅನ್ನುವಂಥದ್ದು ಮಾಸ್ಟರ್ಸ್. ಇನ್ನು ಪರಮಾತ್ಮ ತತ್ವದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಏನು ಪರಮಾತ್ಮ ತತ್ವ ಅಂದರೆ ಧ್ಯಾನವನ್ನು ಕಲಿತ್ಕೊಳ್ಳೋವಂಥದ್ದು, ಧ್ಯಾನ ಸಾಧನೆಯನ್ನು ಮಾಡುವಂಥದ್ದು, ಧ್ಯಾನವನ್ನು ಕಲಿಸುವುದು, ಧ್ಯಾನ ಪ್ರಚಾರವನ್ನು ಮಾಡೋದು ಪರಮಾತ್ಮ ತತ್ವ. ಇದೇ ಮಾಸ್ಟರ್ಸ್ ಪರಮಾತ್ಮ ತತ್ವ ಅಂದರೆ. ಧ್ಯಾನ ಪ್ರಚಾರದಲ್ಲಿರುವಾಗ ಪ್ರತಿಯೊಬ್ಬರು ಕೂಡ ಪರಮಾತ್ಮರಾಗ್ತಾರೆ. ಅಂದರೆ ಯಾರ್ಯಾರು ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾರೆ ಅವರೆಲ್ಲ ಪರಮಾತ್ಮರೇ ಅಂತ ನಾವು ಹೇಳ್ಬೋದು. ಎಲ್ಲರಿಗೂ ಬೇಕಿರುವುದು ಸಮಸ್ಯೆ ರಹಿತವಾಗಿರೋದೇ ಅಲ್ವಾ. ಧ್ಯಾನದಿಂದಲೇ ಸಕಲ ಸಮಸ್ಯೆಗಳು ನಿವಾರಣೆ ಆಗ್ತವೆ, ಪರಿಹಾರ ಆಗ್ತವೆ. ದೇಹದ ಸಮಸ್ಯೆಗಳು, ಮನಸ್ಸಿನ ಸಮಸ್ಯೆಗಳು, ಬುದ್ಧಿಯ ಸಮಸ್ಯೆಗಳು ಇವೆಲ್ಲ ಕೂಡ ಪರಿಹಾರ ಆಗ್ತವೆ ಧ್ಯಾನದಿಂದ. ಆತ್ಮಕ್ಕೆ ಸಮಸ್ಯೆಗಳೇ ಇರೋದಿಲ್ಲ ಮಾಸ್ಟರ್ಸ್. ಆತ್ಮ ಸಮಸ್ಯೆರಹಿತ. ಪಿರಮಿಡ್ ಮಾಸ್ಟರ್ಸ್ರೆಲ್ಲರೂ ಕೂಡ ಮಹಾಪರಮಾತ್ಮರು ಅಂತ ತಿಳಿಸ್ತಾರೆ ನಮ್ಮ ಪತ್ರಿಜಿ ಗುರುಗಳು. ಧ್ಯಾನವನ್ನು ಕಲ್ತ್ಕೊಳ್ಳುವಂಥದ್ದು, ಧ್ಯಾನ ಸಾಧನೆಯನ್ನು ಮಾಡುವಂಥದ್ದು, ಧ್ಯಾನವನ್ನು ಕಲಿಸುವಂಥದ್ದು, ಧ್ಯಾನವನ್ನು ಪ್ರಚಾರ ಮಾಡುವಂಥದ್ದೇ ಪರಮಾತ್ಮ ತತ್ವ. ಧನ್ಯವಾದಗಳು.